ಸ್ನೇಹಿತರೆ, ಈಗ ವಿಶೇಷವಾಗಿ 28ನೇ ತಾರೀಕು ಆಗಸ್ಟ್ 28ನೇ ತಾರೀಕು ಗ್ರಹಣದ ವಿಚಾರವಾಗಿ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳಿರಿ. ಯಾಕಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ 28ನೇ ತಾರೀಕಿಗೆ ಆಚರಣೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಬಹಳಷ್ಟು ಮಂದಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿರಿ. ಇವತ್ತು ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಯಾಕಂದರೆ ಆಚರಣೆ ಅನ್ನೋದು ಏನದಲ್ಲ, ಅದು ಸರಿಯಾಗಿ ಆದಾಗ ಮಾತ್ರ ನಮಗೆ ಪೂರ್ಣ ಫಲವನ್ನು ಕೊಡ್ತದೆ. ನಾವು ಏನೇ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೂ ನಾವು ದುಡಿದಂಥ ಹಣ, ಕಷ್ಟಪಟ್ಟು ದುಡಿದಂಥ ಹಣವನ್ನು ಖರ್ಚು ಮಾಡ್ತೀವಿ. ಜೊತೆಗೆ ದೇಹದಿಂದ ಆಯಾಸ ಮಾಡಿಕೊಂಡು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದು ಪೂರ್ಣ ಫಲ ನಮಗೆ ಸಿಗದೇ ಇದ್ದಾಗ ಮನೆಯಲ್ಲಿ ಕಷ್ಟಗಳೇ ಜಾಸ್ತಿ ಆದರೆ ಬಹಳ ತೊಂದರೆ ಅನ್ನಿಸ್ತದೆ. ಅದಕ್ಕಾಗಿ ನಾವು ಮಾಡಿದಂಥ ಸರಿಯಾದ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಯಾವ ರೀತಿ ಯಾವ ದಿನವನ್ನು ಮಾಡಬೇಕು ಅಂತ ಹೇಳ್ತದೋ ಅದೇ ದಿನ ಮಾಡಿರಿ. ಆಗ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಅದಕ್ಕಾಗಿ ಈಗ ನಾನು ನಿಮಗೆ 28ನೇ ತಾರೀಕಿನ ಬಗ್ಗೆ ಪೂರ್ಣ ವಿವರ ಕೊಡ್ತಾ ಹೋಗ್ತೀನಿ. ಈಗಾಗಲೇ ತಿಳಿಸ್ಕೊಟ್ಟಿನಿ, ಆದರೂ ಕೂಡ ಕೆಲವರು ಪ್ರಶ್ನೆಯನ್ನು ಕೇಳಿನಿ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಬಿಡ್ತೀನಿ. ಮೊದಲನೇದಾಗಿ ಗ್ರಹಣದ ವಿಚಾರವಾಗಿ, ಈ ಗ್ರಹಣ ಭಾರತಕ್ಕೆ ಕಾಣೋದಿಲ್ಲ ಅಂದಮೇಲೆ ಆ ಗ್ರಹಣದ ಯಾವುದೇ ಸೂತಕ ಆಗಿರ್ಬೋದು, ಯಾವುದೇ ದೋಷಗಳಾಗಿರ್ಬೋದು ನಮಗೆ ಅನ್ವಯಿಸೋದಿಲ್ಲ. ಯಾವಾಗ ಗ್ರಹಣದ ಛಾಯೆ ನಮ್ಮ ಭಾರತದ ಭೂಮಿ ಮೇಲೆ ಬೀಳ್ತದೋ ಆಗ ಮಾತ್ರ ನಾವು ಗ್ರಹಣವನ್ನು ಆಚರಣೆ ಮಾಡಬೇಕು. ಇನ್ನು ಯಾವುದೋ ದೇಶದಲ್ಲಿ ಗ್ರಹಣಗಳು ಆದಾಗ ನಮಗೆ ಅವು ಸಂಬಂಧ ಇರುವುದಿಲ್ಲ. ಯಾವ ಜ್ಯೋತಿಷಿಗಳು ಏನು ಬೇಕಾದರೂ ಹೇಳ್ಬೋದು, ಆದರೆ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ, ಯಾವ ಚಂದ್ರಗ್ರಹಣ ಕಾಣುವುದಿಲ್ಲವೋ ಅದು ಸೂತಕವಾಗಲಿ ಅಥವಾ ಅದರ ದೋಷಗಳಾಗಲಿ ನಮಗೆ ಬರುವುದಿಲ್ಲ. ಯಾವುದೇ ರಾಶಿಗೆ, ಯಾವುದೇ ನಕ್ಷತ್ರಕ್ಕೂ ತೊಂದರೆ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಪಂಚಾಂಗಕರ್ತರು, ಶಾಸ್ತ್ರಕರ್ತರು ಬರೀತಾರೆ. ಅದಕ್ಕಾಗಿ ಅದನ್ನು ಯಾವುದೇ ರಾಶಿ, ಯಾವುದೇ ನಕ್ಷತ್ರಕ್ಕೆ ಏನೋ ಪರಿಹಾರ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾವುದೇ ದೋಷಗಳು ಇರುವುದಿಲ್ಲ. ಮೊದಲನೇದಾಗಿ ಗ್ರಹಣವೇ ಇಲ್ಲ ಆ ದಿನ ಈ ಹುಣ್ಣಿಮೆಯನ್ನು ಯಥಾವತ್ತಾಗಿ ಎಂದಿನಂತೆ ಆಚರಣೆ ಮಾಡಿರಿ. ಇನ್ನು ಬಹಳಷ್ಟು ಮಂದಿ ನನಗೆ ಕ್ಯಾಲೆಂಡರ್ನಲ್ಲಿ 21ನೇ ತಾರೀಕು ಕೊಟ್ಟಾರ, ನೀವು 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾ ಇದ್ದೀರಿ. ಶುಕ್ರವಾರ, 2ನೇ ಶುಕ್ರವಾರವೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥ ಪದ್ಧತಿ, ಯಾಕೆ ಹೀಗೆ ಅಂತ ಪ್ರಶ್ನೆ ಕೇಳಿರಿ. ಯಾವಾಗ ಈ ಹುಣ್ಣಿಮೆ ಆಧಾರವಾಗಿ ಇಟ್ಕೊಂಡು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ, ಅದು 2ನೇ ಶುಕ್ರವಾರ ಆಗಿರ್ಬೋದು ಅಥವಾ 3ನೇ ಶುಕ್ರವಾರ ಆಗಿರ್ಬೋದು. ನಮಗೆ 2 ಮತ್ತು 3 ಈ ರೀತಿಯಾಗಿ ಸಂಖ್ಯೆಗಳ ಮೇಲೆ ಅವಲಂಬನೆ ಮಾಡಿ ಅಲ್ಲ, ಯಾವಾಗಲೂ ಹುಣ್ಣಿಮೆ ಮೇಲೆ ನಾವು ವಿಚಾರವನ್ನು ಮಾಡಿ, ಶುಕ್ರಗ್ರಹ ಪೂರ್ವ ದಿಕ್ಕಿನಲ್ಲಿ ಬೆಳಗಬೇಕು, ಆ ಸಮಯದಲ್ಲಿ ಮಾಡಿದಂಥ ವರಮಹಾಲಕ್ಷ್ಮಿ ಭೂಮಿಗೆ ವರ ಕೊಡ್ಲಿಕ್ಕೆ ಬರ್ತಾಳೆ. ಅದಕ್ಕೆ ನಾವು ಯಾವಾಗಲೂ ಹಾಡಿನಲ್ಲಿ ಕೂಡ ದಾಸರು ಕೂಡ ಹೇಳ್ತಾರೆ, ಶ್ರಾವಣ ಮಾಸದ ಸಂಪತ್ತು ಶುಕ್ರವಾರ ಪೌರ್ಣಿಮೆ ದಿವಸದಲ್ಲಿ, ಅಂದರೆ ವರ ಕೊಡಲಿಕ್ಕಾಗಿಯೇ ಭೂಮಿ ಮೇಲೆ ಬರುವಂಥ ವರಮಹಾಲಕ್ಷ್ಮಿಯನ್ನು ನಾವು ಪೌರ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ಬೆಳದಿಂಗಳು ಇರಬೇಕು. ಆ ದಿನ ಸಾಯಂಕಾಲ ಸಮಯದಲ್ಲಿ ಪೂರ್ಣವಾಗಿ ಬೆಳದಿಂಗಳು ಭೂಮಿ ಮೇಲೆ ಬೀಳಬೇಕು, ಶುಕ್ರವಾರ ಇರಬೇಕು, ಶುಕ್ಲ ಪಕ್ಷ ಇರಬೇಕು. ಇದು ಶಾಸ್ತ್ರ ನಿಯಮ. 21ನೇ ತಾರೀಕು ಕತ್ತಲಿರ್ತದೆ, ಅದನ್ನು ಮಾಡಲಿಕ್ಕೆ ಬರುವುದಿಲ್ಲ. ನಮಗೆ ಶಾಸ್ತ್ರ ಪ್ರಕಾರ ನಮಗೆ 21ನೇ ತಾರೀಕು ಮಾಡಲಿಕ್ಕೆ ಬರುವುದಿಲ್ಲ. ಪಂಚಾಂಗಕರ್ತರು ಪೂರ್ಣ ಅಧ್ಯಯನ ಮಾಡಿ ಮುಹೂರ್ತಗಳನ್ನು ಹಾಕ್ತಾರೆ. ಕ್ಯಾಲೆಂಡಿನವ್ರನ್ನವರು ಅಂಥ ಪರಿ ಯೋಚನೆ ಮಾಡುವುದಿಲ್ಲ. ಅವರು ಕೇವಲ ಹಾಕ್ತಾ ಹೋಗಬೇಕು, 2ನೇ ಶುಕ್ರವಾರ ಮಾಡ್ತಾರೆ, ಆ ರೀತಿಯಾಗಿ ಹಾಕ್ತಾರೆ ಹೊರತು ಅವರು ಅಧ್ಯಯನವನ್ನು ಮಾಡಿರುವುದಿಲ್ಲ. ಅದಕ್ಕಾಗಿ ಕ್ಯಾಲೆಂಡರನ್ನು ನೋಡಿ ನಾವು ಯಾವುದೇ ಮುಹೂರ್ತವನ್ನು ತೆಗಿಲಿಕ್ಕೆ ಬರುವುದಿಲ್ಲ. ನಾವು ತೆಗೆಯುವುದಿಲ್ಲ ಕೂಡ. ನಾವು ಪಂಚಾಂಗವನ್ನು ಪೂರ್ಣ ಅಧ್ಯಯನ ಮಾಡಿ, ಒಂದು ಪಂಚಾಂಗ ಮಾತ್ರ ಅಲ್ಲ, ಎಲ್ಲ ಪಂಚಾಂಗವನ್ನು ನೋಡ್ತೇವೆ. ನಾವು ಪಂಚಾಂಗವನ್ನು ಅಧ್ಯಯನ ಮಾಡಿಯೇ ನಿಮಗೆ ಮುಹೂರ್ತಗಳನ್ನು ನಾನು ತಿಳಿಸ್ಕೊಟ್ಟಿರ್ತೇನೆ. ಏನೋ ಒಂದು ನೀವು ಮಾಡ್ತೀರಿ, ನಾನು ಒಂದು ವಿಡಿಯೋ ಹಾಕಬೇಕು ಅಂತ ಹೇಳಿ ಮುಹೂರ್ತವನ್ನು ತಿಳಿಸ್ಕೊಡೋದಿಲ್ಲ. ಅದಕ್ಕಾಗಿ ಯಾವುದೇ ಮುಹೂರ್ತವನ್ನು ನಾವು ಕೊಡಬೇಕಾದ್ರೂ ಕೂಡ ಪೂರ್ಣ ಅಧ್ಯಯನವನ್ನು ಮಾಡದೆ ಕೊಡುವುದಿಲ್ಲ. ಅದಕ್ಕಾಗಿ 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳೀನಿ. ಇನ್ನು ನಿಮಗೆ ಬಿಟ್ಟಿರುವಂಥ ವಿಚಾರ. ಇನ್ನು ಬಹಳಷ್ಟು ಮಂದಿ ಅಕಸ್ಮಾತ್ ನಮಗೆ 28ನೇ ತಾರೀಕು ಮಾಡಲಿಕ್ಕೆ ಆಗದೇ ಇದ್ದರೆ ಏನು ಮಾಡಬೇಕು ಅಂಥೇಳಿ, ಯಾವಾಗ ನಮಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತಂದಾಗ ಮುಂದೆ ನವರಾತ್ರಿಯಲ್ಲಿ ಈ ಚಾತುರ್ಮಾಸದ ಒಳಗೆ ಬರುವಂಥ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಒಂದು ಶುಕ್ರವಾರ ಮಾಡಬೇಕು. ಶುಕ್ಲ ಪಕ್ಷ
ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ನೋಡಿಕೊಂಡು ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿ ಮುತ್ತೈದೆಯರನ್ನು ಕರೆದು ಉಡಿಯನ್ನು ತುಂಬಬಹುದು. ಇನ್ನು ಕೆಲವರು ಬಣ್ಣದ ವಿಚಾರವಾಗಿ ಪ್ರಶ್ನೆಯನ್ನು ಕೇಳಿರಿ. ಯಾವ ಸೀರೆ ಬಣ್ಣ ಅಂತ ಈಗಾಗಲೇ ಹೇಳ್ಕೊಟ್ಟೇನಿ. ಈ ಬಣ್ಣಗಳ ವಿಚಾರವಾಗಿ ನೀವು ಇದೇ ಸೀರೆ ಉಡಿಸ್ರಿ. ನಾನು ಶುಭ ಲಗ್ನಗಳನ್ನು ತೆಗೆದಾಗ ಆ ಶುಭ ಲಗ್ನಗಳು ನಿಮಗೆ ಮುಂದೆ ಯಶಸ್ಸನ್ನು ತಂದುಕೊಡ್ಬೇಕು, ಎಲ್ಲ ಒಳ್ಳೆಯದಾಗಬೇಕು ಅನ್ನೋ ರೀತಿಯಿಂದ ಬಣ್ಣಗಳನ್ನು ಆಯಾ ಒಂದು ಲಗ್ನದ ವಿಚಾರವಾಗಿ ಹೇಳ್ಕೊಟ್ಟೇನಿ. ಇನ್ನು ಅದು ನಿಮಗೆ ಬಿಟ್ಟಿದ್ದು ಯಾವ ಸೀರೆಯನ್ನು ಉಡಿಸ್ಬೇಕು, ಯಾವ ಬಣ್ಣ. ವಿಶೇಷವಾಗಿ ನಾವು ಹೇಳ್ತೇವೆ ಈ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಶ್ರೀಧನ್ಯ ಶ್ರೀಧರ ಅಂಥೇಳಿ ಸಂಕಲ್ಪದಲ್ಲಿ ಆಕೆಯನ್ನು ಪೂಜೆ ಮಾಡಬೇಕಾದ್ರೆ ಮಾಸ ನಿಯಾಮಕ ಅಂತ ಹೇಳ್ತೀವಿ. ಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಶ್ರೀಧನ್ಯ ಅಂದರೆ ಧನರೂಪದಲ್ಲಿ ಮಹಾಲಕ್ಷ್ಮಿ ನಮಗೆ ನಮ್ಮ ಸಂಕಷ್ಟಗಳನ್ನೆಲ್ಲ ಕಳೀಲಿ ಅಂತಲೇ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಹೇಳ್ತಾರೆ. ಅದಕ್ಕಾಗಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳಷ್ಟು ಮಹತ್ವದ. ಈ ಎಲ್ಲ ವರ್ಗದವರು ಏನು ಯಾವ ಶುಕ್ರವಾರ ಪೂಜೆ ಮಾಡದೇ ಇದ್ದರೆ ಎಂಥ ಬಡವರಾದರೂ ಸಹಿತ, ಎಂಥ ಪದ್ಧತಿ ಇಲ್ಲವರಾದರೂ ಸಹಿತ ಆ ದಿನ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ. ವಿಶೇಷ ಯೋಗದಲ್ಲಿ ವಿಶೇಷ ವರ ಕೊಡಲಿಕ್ಕಾಗಿಯೇ ಭೂಮಿಗೆ ಬಂದಂಥ ಶ್ರೀಧನ್ಯ ಅಂತ ಹೇಳ್ತೇವೆ. ಧನರೂಪದಿಂದ ಮಹಾಲಕ್ಷ್ಮಿ ಭೂಮಿಗೆ ಬರ್ತಾಳಂತೆ ಸಂಕಷ್ಟಗಳನ್ನು ಕಳೀಲಿಕ್ಕೆ. ಈ ಭೂಮಿ ಮೇಲಿರುವಂಥ ಜನರಿಗೆ ಸಂಕಷ್ಟ ಕಳೆದುಕೊಳ್ಳಲಿಕ್ಕೆ ಒಂದು ಅವಕಾಶ ಇರ್ತದೆ. ನಾವು ಆಕೆಯನ್ನು ಕೇವಲ ಅಲಂಕಾರಗಳಿಂದ ಮಾತ್ರ ಅಲ್ಲ, ಭಕ್ತಿಯಿಂದ ಆಕೆಯ ಭಜನೆಯನ್ನು ಮಾಡಬೇಕು. ಅದಕ್ಕಾಗಿ ಬಡ ಬ್ರಾಹ್ಮಣನ ಮನೆಗೆ ಬರ್ತಾಳೆ. ಆ ಬಡ ಬ್ರಾಹ್ಮಣನಲ್ಲಿ ಯಾವುದೂ ಸಿರಿ ಸಂಪತ್ತಿರುವುದಿಲ್ಲ, ಕೇವಲ ಭಕ್ತಿ ಒಂದೇ ಇರ್ತದೆ. ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ ಆಕೆ ಕಣ್ಣು ತೆರೆದು ನೋಡಿ ಆ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿದ್ಲಂತ. ನಿಮಗೆ ಸೀರೆನೇ ಮಾಡಬೇಕು, ಸೀರೆನೇ ಉಡಿಸ್ಬೇಕು ಅನ್ನೋ ಯಾವ ಒಂದು ನಿಯಮಗಳೂ ಇಲ್ಲ. ಒಂದು ಒಳ್ಳೆಯ ಬ್ಲೌಸ್ ಪೀಸ್ ತಂದು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಒಂದು ಅನ್ನ ಪಾಯಸ ಮಾಡಿ ಭಕ್ತಿಯಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ. ಮುಂದಿನ ಒಂದು ವರ್ಷದಲ್ಲಿ ನಿಮಗೆ ಆಕೆ ಸೀರೆ ಉಡಿಸಿ ನಾನಾ ಥರದ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ನೈವೇದ್ಯ ಮಾಡುವಷ್ಟು ಒಂದು ಹಣದ ಅನುಕೂಲವನ್ನು ಮಾಡಿಕೊಡ್ತಾಳೆ. ಅದಕ್ಕಾಗಿ ನಮ್ಗೆ ಮಾಡಲಿಕ್ಕಾಗೋದಿಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂಥೇಳಿ ಅಂದ್ಕೋಬೇಡ್ರಿ. ಏನಾಗುತ್ತೋ ಒಂದೇ ಒಂದು ಭಗವಂತ ಹೇಳ್ತಾನೆ, ಒಂದು ತುಳಸಿ ದಳವನ್ನು ಏರಿಸಿ ಶ್ರೀಕೃಷ್ಣಾರ್ಪಣಮಸ್ತು ಅಂದರೂ ಸಾಕು, ಅನನ್ಯವಾದ ಭಕ್ತಿಗೆ ಒಲಿತಾನಂತೆ. ಅದಕ್ಕಾಗಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಎಷ್ಟೇ ಕಷ್ಟ ಇದ್ದರೂ ಕೂಡ 2 ದೀಪವನ್ನು ಹಚ್ಚಿಟ್ಟು ಮಹಾಲಕ್ಷ್ಮಿಗೆ ಗೆಜ್ಜೆ ವಸ್ತ್ರ ಹೂಗಳನ್ನ ಏರಿಸಿ ಪೂಜೆಯನ್ನು ಮಾಡಿ, ಸರಳವಾದ ಪೂಜೆಯನ್ನಾದರೂ ಮಾಡಿರಿ. ಯಾರೂ ಬಿಡ್ಲಿಕ್ಕೆ ಹೋಗಬೇಡ್ರಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸವೇ ನಮಗೆ ಹುಣ್ಣಿಮೆ ಪ್ರಾಪ್ತಿಯಾಗ್ಯದ, ನೂಲ ಹುಣ್ಣಿಮೆ ಅಂತ ನಾವು ಹೇಳ್ತೀವಿ. ಆ ದಿವಸ ನೂಲನ್ನು ಕಟ್ಟುವಂಥ ಪದ್ಧತಿ ಕೂಡ ಅದನ್ನು ಮುಂದೆ ಹುಣ್ಣಿಮೆಗೆ ಹಿಂದಿನ ಒಂದು ದಿವಸ ಇರಬೇಕಾದ್ರೆ ನಾನು ಯಾವ ಸಮಯದಲ್ಲಿ ರಾಖಿಗೂ ಕೂಡ ಕೆಲವೊಂದು ಸಮಯಗಳಿರ್ತದೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಂದರೆ ಹುಣ್ಣಿಮೆಗಿಂತ ಮೊದಲು ಸ್ವಲ್ಪ ದಿವಸ ಮೊದಲು ವಿಡಿಯೋವನ್ನು ಹಾಕ್ತೀನಿ, ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ. ಮೊದಲೇದಾಗಿ ಗ್ರಹಣದ ವಿಚಾರವಾಗಿ ಕೈ ಬಿಡ್ರಿ. ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸ್ತಾ ಇಲ್ಲ, ಗ್ರಹಣಕ್ಕೂ ನಮಗೂ ಸಂಬಂಧ ಇಲ್ಲ, ಗ್ರಹಣ ಬಿಟ್ಟು ಹಾಕ್ರಿ. ಇನ್ನು 28ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿರಿ, ಸಂತೋಷದಿಂದ ಆಚರಣೆ ಮಾಡಿರಿ. ಯಥಾಶಕ್ತಿ ಭಕ್ತಿಯಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ. ಇನ್ನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.